ಹೆಚ್ಚಾಗಿದ್ದ ವೀಲಿಂಗ್ ಪುಂಡಾಟಕ್ಕೆ ಪೊಲೀಸರಿಂದ ಬ್ರೇಕ್ ಬಿದ್ದಿದೆ. ವೀಲಿಂಗ್ ಪುಂಡರಿಗೆ ಬಿಸಿ ಮುಟ್ಟಿಸಿದ ಹೊಸಕೋಟೆ ಪೊಲೀಸರು. ವೀಲಿಂಗ್ ಪುಂಡಾಟಕ್ಕೆ ಪೊಲೀಸರಿಂದ ಬ್ರೇಕ್ ಬಿದ್ದಿದೆ. ವೀಲಿಂಗ್ ಪುಂಡರಿಗೆ ಬಿಸಿ ಮುಟ್ಟಿಸಿದ ಹೊಸಕೋಟೆ ಪೊಲೀಸರು. ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ಯುವಕರಿಂದ ಡೆಡ್ಲಿ ವೀಲಿಂಗ್. ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ವೀಲಿಂಗ್ ಹುಚ್ಚಾಟ. ಪುಂಡರಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ವೀಲಿಂಗ್ ಮಾಡ್ತಿದ್ದ ಯುವಕರ ಮೇಲೆ ಪೊಲೀಸರ ಕಾರ್ಯಾಚರಣೆ. ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶಯ್ಯ ತಂಡದಿಂದ ಕಾರ್ಯಾಚರಣೆ. 8ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳ ಜಪ್ತಿ ಮಾಡಿದ ಪೊಲೀಸರು. ಅಪಾಯಕಾರಿ ಸ್ಟಂಟ್ಗಳನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. ವೀಲಿಂಗ್ ಪುಂಡಾಟಕ್ಕೆ ಪೊಲೀಸರು ಬ್ರೇಕ್ ಅನ್ನ ಹಾಕಿದ್ದಾರೆ. ವೀಲಿಂಗ್ ಪುಂಡರಿಗೆ ಬಿಸಿ ಮುಟ್ಟಿಸಿದ ಹೊಸಕೋಟೆ ಪೊಲೀಸರು. ನೋಡಿ, ಎಷ್ಟೇ ಸರ್ಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ರು, ಕಾನೂನಾತ್ಮಕವಾಗಿ ಎಷ್ಟೇ ರೂಲ್ಸ್ಗಳಿದ್ರು ಸಹಿತ ಒಂದಿಷ್ಟು ಜನ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೀತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ, ಒಂದು ಹೆಲ್ಮೆಟ್ ಅನ್ನ ಧರಿಸಿರೋದಿಲ್ಲ, ಯಾವುದೇ ರೀತಿಯಾದಂತಹ ತಮ್ಮ ಪ್ರಾಣದ ಬಗ್ಗೆ ತಮಗೆ ಭಯ ಇರೋದಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ವೀಲಿಂಗ್ ಪುಂಡಾಟಕ್ಕೆ ಮುಂದಾಗಿರ್ತಾರೆ. ಸ್ಟಂಟ್ಗಳನ್ನ ಮಾಡೋದಕ್ಕೆ, ವಿಡಿಯೋಗಾಗಿ, ಲೈಕ್ಸ್ಗಾಗಿ, ಕಮೆಂಟ್ಸ್ಗಾಗಿ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಪ್ರಚಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನಿಸುತ್ತೋ ಗೊತ್ತಿಲ್ಲ. ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆಯಕ್ಕೆ ಮುಂದಾಗ್ತಾರೆ. ಹೀಗಾಗಿನೇ ಎಷ್ಟೋ ಪ್ರಕರಣಗಳು ನಡೆದಿದೆ. ವೀಲಿಂಗ್ ಮಾಡೋಕೆ ಅಂತಾನೆ ಹೋಗಿ ಎಷ್ಟೊಂದು ಜನ ಸಾವನ್ನಪ್ಪಿರುವಂಥ ಘಟನೆಗಳು ನಡೆದಿದೆ. ಅಷ್ಟಾದ್ರೂ ಸಹಿತ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಬಟ್ ಇಲ್ಲಿ ವಾಹನಗಳನ್ನ ಸೀಜ್ ಮಾಡೋದ್ರ ಮುಖಾಂತರ, ವಾಹನಗಳನ್ನ ಹಿಡಿಯೋದ್ರ ಮುಖಾಂತರ ಹೊಸಕೋಟೆ ಪೊಲೀಸರು ಇದೀಗ ವೀಲಿಂಗ್ಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಪೊಲೀಸರು ಕಾನೂನಾತ್ಮಕವಾಗಿ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡು ಯಾರ್ಯಾರು ವೀಲಿಂಗ್ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಒಂದು ಕೇಸ್ಗಳನ್ನ ದಾಖಲು ಮಾಡಿಕೊಂಡು ಅವರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ವಿಡಿಯೋ ಮಾಡಿದ್ರು, ವಿಡಿಯೋ ಮಾಡ್ಕೊ.